ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟ ಲಕ್ಷಾಂತರ ಭಕ್ತರಿಂದ ತುಂಬಿ ತುಳುಕಿತ್ತು. ಶಿವರಾತ್ರಿಯಂದು ಮಾದಪ್ಪನ ಅಲಂಕಾರ ಹೇಗಿತ್ತು, ಏನೇನು ವಿಶೇಷ ಪೂಜೆಗಳು ನಡೆಯಿತು, ಈ ಕುರಿತ ಒಂದು ಸ್ಟೋರಿ ಎಲ್ಲಿದೆ ನೋಡಿ. ಕಣ್ಣು ಹಾಯಿಸಿದಷ್ಟು ಜನಸಾಗರ, ಉಘೆ ಉಘೆ ಮಾದಪ್ಪ ಎಂಬ ಜಯಕಾರ, ಹಣ್ಣು ತರಕಾರಿಗಳಿಂದ ಅಲಂಕೃತಗೊಂಡ ದೇವಾಲಯ. ಹೌದು, ಇದೆಲ್ಲ ಕಂಡು ಬಂದಿದ್ದು ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟದಲ್ಲಿ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಮಂದಿ ಆಗಮಿಸಿದ್ದರು. ಮಲೆಮಹದೇಶ್ವರನಿಗೆ ಬೆಳಗ್ಗೆಯಿಂದಲೇ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಶತಬಿಲ್ವಾರ್ಚನೆ ಸೇರಿದಂತೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಮಹದೇಶ್ವರನ ಸನ್ನಿಧಿಯನ್ನ 2.5 ಟನ್ ತರಕಾರಿ ಹಾಗೂ 1.5 ಟನ್ ಫಲಪುಷ್ಪಗಳಿಂದ ಶೃಂಗರಿಸಿದ್ದು ಭಕ್ತರ ಕಣ್ಮನ ಸೆಳೆಯಿತು. ಬೆಟ್ಟಕ್ಕೆ ಬಂದಿದ್ದ ಲಕ್ಷಾಂತರ ಮಂದಿ ಭಕ್ತರಿಗೂ ಯಾವುದೇ ರೀತಿಯ ತೊಂದರೆಯಾಗದಂತೆ ದರ್ಶನ ವ್ಯವಸ್ಥೆ, ನೆರಳಿನ ಸೌಭಾಗ್ಯ, ಕುಡಿಯುವ ನೀರು, ಶೌಚಾಲಯ, ಸಾರಿಗೆ, ದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಮಾದಪ್ಪನ ಬೆಟ್ಟದಲ್ಲಿ ಭಕ್ತ ಸಾಗರ. ಮಾದಪ್ಪನಿಗೆ ವಿಶೇಷ ಎಣ್ಣೆ ಮಜ್ಜನ ಸೇವೆ. ರಾತ್ರಿ ಇಡೀ ಮಲೆಮಹದೇಶ್ವರನಿಗೆ ಎಣ್ಣೆ ಮಜ್ಜನ ಸೇವೆ ನೆರವೇರಿಸಿ ರಾತ್ರಿ ಇಡೀ 4 ಬಾರಿ ವಿಶೇಷ ಅಭಿಷೇಕ ಮಾಡಲಾಯಿತು. ಭಕ್ತರು ಸಾಲುಗಟ್ಟಿ ಮಾದಪ್ಪನ ದರ್ಶನ ಪಡೆದರು. ಉರುಳು ಸೇವೆ, ಪಂಜಿನ ಸೇವೆ ಮಾಡುವ ಮೂಲಕ ಹರಕೆ ತೀರಿಸಿದರು. ಮಹದೇಶ್ವರನಿಗೆ ಹರಕೆ ಹೊತ್ತರೆ ಕೇಳಿದ್ದನ್ನೆಲ್ಲ ಕೊಡುತ್ತಾನೆ ಎನ್ನುವುದು ಭಕ್ತರ ನಂಬಿಕೆ. ಎಷ್ಟು ವರ್ಷ ಪಾದಯಾತ್ರೆ ಮಾಡೋದು? 2 ವರ್ಷ ಮಾಡಿದ್ದೀನಿ ಸರ್. ಮಹದೇಶ್ವರರು ತುಂಬಾ ನಂಬಿದ್ರ? ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಟ್ಟು 5 ದಿನಗಳ ಕಾಲ ಶಿವರಾತ್ರಿ ಜಾತ್ರೆ ನಡೆಯುತ್ತಿದ್ದು, ಮಾರ್ಚ್ 1ರಂದು ಮಹದೇಶ್ವರನ ಮಹಾರಥೋತ್ಸವ ಜರುಗಲಿದೆ. ಆ ಮೂಲಕ ಶಿವರಾತ್ರಿ ಜಾತ್ರೆಗೆ ತೆರೆ ಬೀಳಲಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.